ಜನ್ಮಾಂತರ ಸತ್ಯ. ನಾವು ಯಾಕೆ ಪುನರ್ಜನ್ಮ ಪಡೆಯುತ್ತೇವೆ? ಒಂದು ಕ್ಷಣ ನೀವಿದನ್ನು ಯೋಚಿಸಿದ್ದೀರಾ? ಈ ಬದುಕು ಮಾತ್ರವೇ ಅಂತಿಮವೇ, ಅಥವಾ ಇದು ಕೇವಲ ಒಂದು ಅಧ್ಯಾಯವೇ? ನಮ್ಮ ಜೀವನದ ಹಿಂದೆ ಇನ್ನೂ ಅನೇಕ ರಹಸ್ಯಗಳು ಮಗುಚಿಕೊಂಡಿವೆ. ಪ್ರತಿ ಉಸಿರಿನಲ್ಲೂ ಒಂದು ಅನಾವರಣವಾಗದ ಕಥೆಯಿದೆ. ನೀವು ಕೆಲವೊಮ್ಮೆ ಅನಿಸುತ್ತದೆ, ಈ ಘಟನೆ ನನಗೆ ಈಗಾಗಲೇ ಆಗಿದಂತಿದೆ ಅಂತ. ಅದು ಯಾಕೆ ಗೊತ್ತಾ? ಅದು ಜನ್ಮಾಂತರದ ಚಿಹ್ನೆ, ಹಿಂದಿನ ಬದುಕಿನ ನೆನಪುಗಳ ಒಂದು ಚಿಕ್ಕ ಝಲಕ್. ಪ್ರಪಂಚದ ಹಲವಾರು ಶಾಸ್ತ್ರಗಳು ಹೇಳುತ್ತವೆ, ನಮ್ಮ ಆತ್ಮ ಅಮರ, ದೇಹ ಮಾತ್ರ ಬದಲಾಗುತ್ತದೆ. ಹಾಗಾದರೆ ನಾವು ಯಾಕೆ ಮತ್ತೆ ಮತ್ತೆ ಹುಟ್ಟುತ್ತೇವೆ? ಇದು ಸಾಮಾನ್ಯ ಪ್ರಶ್ನೆ ಅಲ್ಲ. ಇದಕ್ಕೆ ಉತ್ತರ ನಿಮ್ಮ ಜೀವನವೇ ಬದಲಾಯಿಸಬಹುದು. ಮೊದಲ ಕಾರಣ ಕರ್ಮದ ಬಂಧನ. ನಾವು ಮಾಡಿದ ಪ್ರತಿಯೊಂದು ಕೆಲಸ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಅದರ ಪ್ರತಿಫಲ ನಮಗೆ ತಪ್ಪದೇ ಸಿಗುತ್ತದೆ. ಆದರೆ ಒಂದೇ ಜೀವನದಲ್ಲಿ ಎಲ್ಲ ಫಲಗಳನ್ನು ಅನುಭವಿಸಲು ಸಾಧ್ಯವಿಲ್ಲ. ಆದ್ದರಿಂದ ಆತ್ಮ ಮತ್ತೆ ಹುಟ್ಟುತ್ತದೆ, ಅಪೂರ್ಣ ಕರ್ಮಗಳನ್ನು ಪೂರ್ಣಗೊಳಿಸಲು. ಎರಡನೇ ಕಾರಣ ಅಪೂರ್ಣ ಆಸೆಗಳು. ನಮ್ಮ ಮನಸ್ಸಿನಲ್ಲಿರುವ ಆಸೆಗಳು, ಅವು ಎಂದಿಗೂ ಸಾಯುವುದಿಲ್ಲ. ಒಂದು ಜನ್ಮದಲ್ಲಿ ಪೂರ್ಣಗೊಳ್ಳದ ಕನಸುಗಳು ಮುಂದಿನ ಜನ್ಮದಲ್ಲಿ ಮತ್ತೆ ಬೆನ್ನಟ್ಟುತ್ತವೆ. ಅದೇ ಕಾರಣಕ್ಕೆ ಕೆಲವರಿಗೆ ಜನ್ಮದಿಂದಲೇ ಕೆಲವು ವಿಶೇಷ ಆಸಕ್ತಿಗಳಿರುತ್ತವೆ. ಮೂರನೇ ಕಾರಣ ಆತ್ಮದ ಪಾಠಗಳು. ಪ್ರತಿ ಜನ್ಮವೂ ಒಂದು ಪಾಠ. ನಾವು ಕಲಿಯಬೇಕಾದ ಪಾಠಗಳು ಇನ್ನೂ ಉಳಿದಿದ್ದರೆ ಆತ್ಮ ಮತ್ತೆ ಮತ್ತೆ ಜನ್ಮ ತಾಳುತ್ತದೆ. ನಮ್ಮ ತಪ್ಪುಗಳನ್ನು ಸರಿಪಡಿಸಲು, ನಮ್ಮನ್ನು ಇನ್ನಷ್ಟು ಶುದ್ಧಗೊಳಿಸಲು. ನಾಲ್ಕನೇ ಕಾರಣ ಬಂಧಗಳು ಮತ್ತು ಸಂಬಂಧಗಳು. ನೀವು ಕೆಲವರನ್ನ ನೋಡಿದ ಕೂಡಲೇ ಇವರು ನನಗೆ ತುಂಬಾ ಹತ್ತಿರದವರು ಅನ್ನಿಸುತ್ತದೆಯಾ? ಅದು ಸಾಧಾರಣ ಅಲ್ಲ. ಅವರು ನಿಮ್ಮ ಹಿಂದಿನ ಜನ್ಮದ ಸಂಬಂಧಗಳು. ಈ ಜನ್ಮದಲ್ಲಿ ಮತ್ತೆ ಭೇಟಿಯಾಗುತ್ತಾರೆ, ಅಪೂರ್ಣ ಸಂಬಂಧಗಳನ್ನು ಪೂರ್ಣಗೊಳಿಸಲು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ, ಈ ಜನ್ಮಚಕ್ರ ಯಾವಾಗ ಮುಗಿಯುತ್ತದೆ? ಉತ್ತರ ತುಂಬಾ ಗಂಭೀರ. ನೀವು ನಿಮ್ಮ ಕರ್ಮಗಳನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಿದಾಗ, ನಿಮ್ಮ ಆಸೆಗಳು ಸಂಪೂರ್ಣವಾಗಿ ಶಾಂತವಾದಾಗ, ನೀವು ಸತ್ಯವನ್ನ ಅರಿತಾಗ, ಅದೇ ಕ್ಷಣದಲ್ಲಿ ಪುನರ್ಜನ್ಮದ ಚಕ್ರ ಮುರಿಯುತ್ತದೆ. ಆದರೆ ಅದು ಅಷ್ಟು ಸುಲಭವಲ್ಲ. ಪ್ರತಿ ಕ್ಷಣವೂ ನಮ್ಮ ಆಯ್ಕೆಗಳು ನಮ್ಮ ಮುಂದಿನ ಜನ್ಮವನ್ನು ನಿರ್ಮಿಸುತ್ತಿವೆ. ಒಂದು ತಪ್ಪು, ಒಂದು ಸಣ್ಣ ಪಾಪ, ಅದು ನಿಮ್ಮ ಆತ್ಮವನ್ನ ಮತ್ತೆ ಈ ಲೋಕಕ್ಕೆ ಕರೆತರುತ್ತದೆ. ಅದೇ ರೀತಿ ಒಂದು ಸಣ್ಣ ಪುಣ್ಯ ನಿಮ್ಮ ಆತ್ಮವನ್ನ ಮುಕ್ತಿಯ ಕಡೆಗೆ ಕರೆದೊಯ್ಯುತ್ತದೆ. ಹಾಗಾದರೆ ನೀವು ಯಾವ ದಾರಿಯನ್ನ ಆಯ್ಕೆ ಮಾಡ್ತೀರಾ? ಈ ಕ್ಷಣದಿಂದ ನಿಮ್ಮ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕ್ರಿಯೆ ನಿಮ್ಮ ಮುಂದಿನ ಜನ್ಮವನ್ನ ಬರೆಯುತ್ತಿದೆ. ಜಾಗರೂಕರಾಗಿರಿ, ಯಾಕಂದ್ರೆ ಈ ಜೀವನವೇ ಅಂತಿಮ ಅವಕಾಶ ಆಗಿರಬಹುದು, ಅಥವಾ ಇನ್ನೊಂದು ಜನ್ಮದ ಆರಂಭವಾಗಿರಬಹುದು. ಇದು ಕೇವಲ ಕಥೆಯಲ್ಲ, ಇದು ನಿಮ್ಮ ಆತ್ಮದ ಸತ್ಯ, ನಿಮ್ಮೊಳಗೆ ಮಗುಚಿಕೊಂಡಿರುವ ರಹಸ್ಯ. ನೀವು ಸಿದ್ಧರಿದ್ದೀರಾ ಈ ಸತ್ಯವನ್ನ ಎದುರಿಸಲು? ಆದರೆ ಕಥೆ ಇಲ್ಲಿ ಮುಗಿಯೋದಿಲ್ಲ. ಇಲ್ಲಿಂದಲೇ ನಿಜವಾದ ರಹಸ್ಯ ಶುರುವಾಗುತ್ತದೆ. ನೀವು ಒಂದು ಕ್ಷಣ ಯೋಚಿಸಿ, ಯಾಕೆ ಕೆಲವರಿಗೆ ಜೀವನ ತುಂಬ ಸುಲಭವಾಗಿರುತ್ತದೆ, ಮತ್ತೊಬ್ಬರಿಗೆ ಏನೂ ತಪ್ಪು ಮಾಡದಿದ್ದರೂ ಕಷ್ಟವೇ ಕಷ್ಟ ಬರುತ್ತದೆ? ಇದು ದೇವರ ಅನ್ಯಾಯವೇ, ಅಥವಾ ಇನ್ನೇನಾದರೂ ಆಳವಾದ ಕಾರಣವೇ? ಇಲ್ಲೇ ಬರುತ್ತದೆ ಅದೃಶ್ಯ ಲೆಕ್ಕಾಚಾರ, ನಮ್ಮ ಕರ್ಮಗಳ ಲೆಕ್ಕ. ಅದು ಯಾವತ್ತೂ ತಪ್ಪುವುದಿಲ್ಲ. ನೀವು ಮರೆತರೂ ಆ ಲೆಕ್ಕ ಮರೆತಿರುವುದಿಲ್ಲ. ಪ್ರತಿ ಜನ್ಮದಲ್ಲೂ ನಾವು ಒಂದು ಹೊಸ ಪಾತ್ರ ತಾಳುತ್ತೇವೆ. ಆದರೆ ನಮ್ಮ ಆತ್ಮ ಹಳೆಯ ಕಥೆಗಳನ್ನು ಹೊತ್ತುಕೊಂಡೇ ಬರುತ್ತದೆ. ಇದನ್ನು ನೀವು ಗಮನಿಸಿದ್ದೀರಾ? ಕೆಲವರು ಬಾಲ್ಯದಲ್ಲೇ ಅಸಾಧಾರಣ ಪ್ರತಿಭೆ ತೋರಿಸುತ್ತಾರೆ. ಯಾರೂ ಕಲಿಸದಿದ್ದರೂ ಸಂಗೀತ, ಕಲೆ, ಭಾಷೆಗಳಲ್ಲಿ ಪರಿಣತಿ ತೋರಿಸುತ್ತಾರೆ. ಅದು ಹೇಗೆ ಸಾಧ್ಯ? ಅದು ಈ ಜನ್ಮದ ಸಾಧನೆಯಲ್ಲ, ಅದು ಹಿಂದಿನ ಜನ್ಮದ ಮುಂದುವರಿಕೆ. ಅವರು ಬಿಳಿಸಿಕೊಂಡಿದ್ದ ಜಾಗದಿಂದಲೇ ಮತ್ತೆ ಶುರು ಮಾಡುತ್ತಾರೆ. ಆದರೆ ಇಲ್ಲಿ ಇನ್ನೊಂದು ಭಯಾನಕ ಸತ್ಯ ಇದೆ. ನೀವು ಓಡಿದರೂ ನಿಮ್ಮ ಕರ್ಮದಿಂದ ಓಡೋಕೆ ಸಾಧ್ಯವಿಲ್ಲ. ಒಂದು ದಿನ, ಒಂದು ಸಮಯದಲ್ಲಿ ನೀವು ಎದುರಿಸಲೇಬೇಕು ನೀವು ಮಾಡಿದ ಪ್ರತಿಯೊಂದು ತಪ್ಪಿನ ಪ್ರತಿಫಲವನ್ನು. ಹಾಗಾದರೆ ನಾವು ಈ ಚಕ್ರದಲ್ಲಿ ಸಿಕ್ಕಿಕೊಂಡವರೇನಾ? ಯಾವತ್ತೂ ಮುಕ್ತಿಯಾಗಲಾರವೆ? ಇಲ್ಲ. ಒಂದು ದಾರಿ ಇದೆ, ಆದರೆ ಅದು ಸುಲಭವಲ್ಲ. ಮೊದಲು ನೀವು ಅರಿತುಕೊಳ್ಳಬೇಕು, ನೀವು ದೇಹ ಅಲ್ಲ, ನೀವು ಆತ್ಮ. ಈ ಅರಿವು ಬಂದಾಗ
ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗುತ್ತದೆ. ನಂತರ ನೀವು ನಿಮ್ಮ ಆಸೆಗಳನ್ನು ನಿಯಂತ್ರಿಸಬೇಕು, ಯಾಕಂದರೆ ಆಸೆಗಳೇ ಜನ್ಮಚಕ್ರದ ದೊಡ್ಡ ಕಾರಣ. ಆಮೇಲೆ ನೀವು ನಿಮ್ಮ ಕರ್ಮವನ್ನು ಶುದ್ಧಗೊಳಿಸಬೇಕು. ಪ್ರತಿ ಕೆಲಸವನ್ನೂ ಸ್ವಾರ್ಥವಿಲ್ಲದೆ ಮಾಡಬೇಕು. ಆದರೆ ಇಲ್ಲಿ ಟ್ವಿಸ್ಟ್ ಇದೆ. ನೀವು ಯೋಚಿಸ್ತೀರಾ, ನಾನು ಒಳ್ಳೆಯವನೇ, ನನಗೆ ಏನೂ ಆಗಲ್ಲ ಅಂತ. ಆದರೆ ಕರ್ಮಕ್ಕೆ ಒಳ್ಳೆ ಕೆಟ್ಟ ಅಂತ ತಾರತಮ್ಯ ಇಲ್ಲ, ಅದು ಕೇವಲ ಫಲ ನೀಡುತ್ತದೆ. ಹಾಗಾದರೆ ನಿಜವಾದ ಮುಕ್ತಿ ಹೇಗೆ? ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ನಿಮ್ಮ ಜೀವನದ ಎಲ್ಲಾ ಘಟನೆಗಳು ಯಾವುದೋ ದೊಡ್ಡ ಯೋಜನೆಯ ಭಾಗವಾದರೆ ನೀವು ಕೇವಲ ಆಟಗಾರ. ಆದರೆ ಆಟದ ನಿಯಮಗಳನ್ನು ನೀವು ಮರೆತಿದ್ದೀರಾ. ಈ ಜನ್ಮ ನಿಮಗೆ ಒಂದು ಅವಕಾಶ. ನೀವು ನಿಮ್ಮ ಆತ್ಮವನ್ನು ಅರಿತುಕೊಳ್ಳಲು, ನಿಮ್ಮ ಕರ್ಮವನ್ನು ಮುಕ್ತಗೊಳಿಸಲು. ಆದರೆ ನೀವು ಅದನ್ನು ಉಪಯೋಗಿಸುತ್ತೀರಾ ಅಥವಾ ಮತ್ತೆ ಅದೇ ತಪ್ಪುಗಳನ್ನು ಮಾಡಿ ಮತ್ತೊಂದು ಜನ್ಮಕ್ಕೆ ತಳ್ಳಿಕೊಳ್ಳುತ್ತೀರಾ? ಜಾಗ್ರತೆ, ಯಾಕಂದರೆ ಈ ಕ್ಷಣದಲ್ಲೇ ನಿಮ್ಮ ಮುಂದಿನ ಜನ್ಮದ ಬೀಜ ಬಿತ್ತಲಾಗುತ್ತಿದೆ. ನೀವು ನೋಡಲಾಗದ ಲೋಕದಲ್ಲಿ ನಿಮ್ಮ ಭವಿಷ್ಯ ರೂಪುಗೊಳ್ಳುತ್ತಿದೆ. ಮತ್ತು ಒಂದು ದಿನ ನೀವು ಈ ಸತ್ಯವನ್ನು ಅರಿತಾಗ ನಿಮ್ಮ ಒಳಗೊಂದು ಶಕ್ತಿ ಎಚ್ಚರವಾಗುತ್ತದೆ. ಆ ದಿನ ನೀವು ಭಯಪಡುವುದೇ ಇಲ್ಲ, ನೀವು ಕರ್ಮಕ್ಕೆ ದಾಸರಾಗುವುದೇ ಇಲ್ಲ. ಆದರೆ ಅದುವರೆಗೂ ಪ್ರತಿ ಹೆಜ್ಜೆಯೂ ಜಾಗರೂಕತೆ, ಪ್ರತಿ ನಿರ್ಧಾರವೂ ಮಹತ್ವದ್ದು. ಯಾಕಂದರೆ ಇದು ಕೇವಲ ಜೀವನ ಅಲ್ಲ, ಇದು ಜನ್ಮಾಂತರಗಳ ಅನಂತ ಪ್ರಯಾಣ. ಮತ್ತು ಈ ಪ್ರಯಾಣದ ಅಂತ್ಯ ನಿಮ್ಮ ಕೈಯಲ್ಲೇ ಇದೆ. ಹೇಳಿ, ನೀವು ಈ ರಹಸ್ಯವನ್ನು ಅನಾವರಣಗೊಳಿಸಲು ಸಿದ್ಧವಿದ್ದೀರಾ? ಆದರೆ ಇನ್ನೊಂದು ರಹಸ್ಯ ಇದೆ. ಇದನ್ನು ತಿಳಿದರೆ ನೀವು ನಿಮ್ಮ ಜೀವನವನ್ನೇ ಬೇರೆ ರೀತಿಯಲ್ಲಿ ನೋಡ್ತೀರಾ. ಒಂದು ಕ್ಷಣ ಯೋಚಿಸಿ. ನೀವು ಹುಟ್ಟುವ ಮೊದಲು ನಿಮ್ಮ ಆತ್ಮ ಎಲ್ಲಿತ್ತು? ಅದು ಖಾಲಿ ಶೂನ್ಯದಲ್ಲ? ಅಥವಾ ಅದು ಈಗಾಗಲೇ ಒಂದು ನಿರ್ಧಾರ ತೆಗೆದುಕೊಂಡಿತ್ತ? ಹೌದು, ಇಲ್ಲೇ ಬರುತ್ತದೆ ಅತ್ಯಂತ ಗಂಭೀರ ಸತ್ಯ. ನಿಮ್ಮ ಜನ್ಮ ಯಾದೃಚ್ಛಿಕ ಅಲ್ಲ. ನೀವು ಯಾವ ಮನೆಗೆ ಹುಟ್ಟಬೇಕು, ಯಾವ ಪರಿಸ್ಥಿತಿಯಲ್ಲಿ ಬದುಕಬೇಕು, ಯಾವ ಕಷ್ಟಗಳನ್ನು ಎದುರಿಸಬೇಕು, ಈ ಎಲ್ಲವನ್ನೂ ನಿಮ್ಮ ಆತ್ಮವೇ ಆಯ್ಕೆ ಮಾಡಿರಬಹುದು. ಇದನ್ನು ಕೇಳಿದಾಗ ಅಚ್ಚರಿಯಾಗ್ತಿದೆಯಾ? ಆದರೆ ಯೋಚಿಸಿ, ಕೆಲವರು ಯಾಕೆ ಶ್ರೀಮಂತ ಮನೆಗೆ ಹುಟ್ಟುತ್ತಾರೆ, ಮತ್ತೊಬ್ಬರು ಯಾಕೆ ಬಡತನದಲ್ಲಿ ಹುಟ್ಟುತ್ತಾರೆ? ಇದು ಕೇವಲ ಭಾಗ್ಯ ಅಲ್ಲ, ಇದು ಹಿಂದಿನ ಜನ್ಮದ ಪ್ರತಿಫಲ. ಆದರೆ ಇನ್ನೊಂದು ಟ್ವಿಸ್ಟ್ ಇದೆ. ನೀವು ಈಗ ಮಾಡುತ್ತಿರುವ ನಿರ್ಧಾರಗಳು ನಿಮ್ಮ ಮುಂದಿನ ಜನ್ಮವನ್ನು ಮಾತ್ರವಲ್ಲ, ನಿಮ್ಮ ಆತ್ಮದ ಮಟ್ಟವನ್ನೂ ನಿರ್ಧರಿಸುತ್ತವೆ. ಹೌದು, ಆತ್ಮಕ್ಕೂ ಮಟ್ಟಗಳಿವೆ. ಕೆಲವು ಆತ್ಮಗಳು ಇನ್ನೂ ಬಂಧನದಲ್ಲಿವೆ. ಅವು ಆಸೆ, ಕೋಪ, ಹಿಂಸೆ ಇವೆಲ್ಲದರೊಳಗೆ ಸಿಕ್ಕಾಕೊಂಡಿವೆ. ಆದರೆ ಕೆಲವು ಆತ್ಮಗಳು ಈಗಾಗಲೇ ಎಚ್ಚರಗೊಂಡಿವೆ. ಅವು ಈ ಜನ್ಮವನ್ನೇ ಕೊನೆಯದಾಗಿಸೋಕೆ ಪ್ರಯತ್ನಿಸುತ್ತಿವೆ. ಹಾಗಾದರೆ ನೀವು ಯಾವ ರೀತಿಯ ಆತ್ಮ? ಒಂದು ದಿನ ನೀವು ಅಕಸ್ಮಾತ್ ಒಂದು ಘಟನೆ ಎದುರಿಸ್ತೀರಾ. ಅದು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಅದು ಕೇವಲ ಘಟನೆಯಲ್ಲ, ಅದು ಒಂದು ಸಂಕೇತ. ಆತ್ಮ ನಿಮ್ಮನ್ನು ಎಚ್ಚರಿಸೋಕೆ ಕೊಡುವ ಒಂದು ಸೂಚನೆ. ಆದರೆ ಬಹುತೇಕ ಜನರು ಅದನ್ನು ಗಮನಿಸುವುದೇ ಇಲ್ಲ. ಅವರು ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾರೆ, ಮತ್ತೆ ಅದೇ ಚಕ್ರದಲ್ಲಿ ಸಿಕ್ಕಾಕೊಳ್ತಾರೆ. ಆದರೆ ನೀವು ಈಗಾಗಲೇ ಈ ಸತ್ಯವನ್ನು ಕೇಳ್ತಿದ್ದೀರಾ. ಅಂದರೆ ಇದು ಯಾದೃಚ್ಛಿಕ ಅಲ್ಲ. ಬಹುಶಃ ನಿಮ್ಮ ಆತ್ಮ ನಿಮಗೆ ಈಗಾಗಲೇ ಒಂದು ಕರೆ ನೀಡುತ್ತಿದೆ, ಜಾಗೃತವಾಗು ಅಂತ. ಈ ಕ್ಷಣದಿಂದ ನೀವು ಜಾಗರೂಕರಾಗಿ ಬದುಕಿದರೆ ನಿಮ್ಮ ಜೀವನವೇ ಒಂದು ಸಾಧನೆಯಾಗಿ ಬದಲಾಗುತ್ತದೆ. ನೀವು ಮಾಡುವ ಪ್ರತಿಯೊಂದು ಸಣ್ಣ ಒಳ್ಳೆಯ ಕೆಲಸ ನಿಮ್ಮ ಆತ್ಮವನ್ನು ಮೇಲಕ್ಕೆತ್ತುತ್ತದೆ. ಆದರೆ ಪ್ರತಿ ನಿರ್ಲಕ್ಷ್ಯ, ಪ್ರತಿ ಕೆಟ್ಟ ನಿರ್ಧಾರ ನಿಮ್ಮನ್ನು ಮತ್ತೆ ಕತ್ತಲೆಯ ಕಡೆಗೆ ಎಳೆಯುತ್ತದೆ. ಹೀಗಾದರೆ ನೀವು ಈ ಜನ್ಮವನ್ನೇ ಮುಕ್ತಿಯ ದಾರಿಯನ್ನಾಗಿ ಮಾಡ್ತೀರಾ ಅಥವಾ ಮತ್ತೊಂದು ಜನ್ಮದ ಬಾಗಿಲು ತೆರೆಯುತ್ತೀರಾ? ಜಾಗ್ರತೆ, ಯಾಕಂದರೆ ನೀವು ಈಗ ಮಾಡುತ್ತಿರುವ ಒಂದು ಸಣ್ಣ ನಿರ್ಧಾರವು ನಿಮ್ಮ ಮುಂದಿನ ಜನ್ಮದ ಕಥೆಯ ಆರಂಭವಾಗಬಹುದು. ಮತ್ತು ಒಂದು ದಿನ ನೀವು ನಿಮ್ಮ ಹಿಂದಿನ ಎಲ್ಲ ಜನ್ಮಗಳನ್ನು ನೆನಪಿಸಿಕೊಳ್ಳುವ ಕ್ಷಣ ಬಂದರೆ ನೀವು ಬೆಚ್ಚಿ ಬೀಳ್ತೀರಾ ಅಥವಾ ನೀವು ನಗುತ್ತೀರಾ? ಅದು ನೀವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ. ಹೇಳಿ, ನೀವು ಈ ಚಕ್ರವನ್ನು ಮುರಿಯಲು ಸಿದ್ಧರಿದ್ದೀರಾ?